अस्सलामुअलैकुम वरहमतुल्लाहि वबरकातुहू। मैं हाफिज़ इस्माइल आपका मेज़बान और आप देख रहे हैं पब्लिक वॉइस टीवी। चलिए नाजरीन, आज की एक अहम खबर की तरफ हम रुख करते हैं। कालगी में मुनक्किद की गई 119वीं बाबूजी की यौम पैदाइश तकरीब। सामाइन तालुका कालगी में श्री नीलकंठ कालेश्वर मंगल मंडप में डॉक्टर बाबू जगजीवन राम जी की 119वीं यौम पैदाइश तकरीब मुनक्किद की गई। इस मौके पर रुकने पार्लियामान जनाब सागर खंडरे और डॉक्टर अविनाश उम्मेद जी जादव, रुकने असम्बली चिंचोली और MLC जगदेव गुत्तेदार बतौर मेहमान खुसूसी शरीक रहे। बीदर के रुकने पार्लियामान जनाब सागर खंडरे ने खिताब करते हुए कहा कि डॉक्टर बाबू जगजीवन राम एक ऐसे रहनुमा थे जिन्होंने सच्चाई की सियासत पर बहुत ज़्यादा जोर दिया। वो एक अजीम रहनुमा थे जिन्होंने हिंदुस्तान के तहफ़्फ़ुज़ के लिए अपनी जान कुर्बान की। आपने बाबूजी भवन के लिए 10 लाख रुपए फराहम करने का तयक्कुन दिलाया। बादिये के एक बाद दिगर ने अपने ख्यालात पेश किए। इस मौके पर गोपाल राव कट्टीमनी ज़िला सदर ने ये कहते हुए अपनी बात का आगाज़ किया कि तमाम पार्टियां मादिगा समाज को रोंद रही हैं, जो कि करीब 30 साल से रिजर्वेशन के निफाज के लिए लड़ रही हैं। उन्होंने मौजूदा रियासती हुकूमत को निशाना बनाते हुए कहा कि सिद्धरामैया की कांग्रेस हुकूमत ने इंतखाबात से पहले अपने निज़ाम में रिजर्वेशन नाफिज करने का वादा किया था और इख्तिदार में आने के बाद रिजर्वेशन नाफिज न करके बिजली की चमक की तरह काम कर रही है। इतना सुनना था कि स्टेज पर मौजूद रुकने पार्लियामान सागर खंडरे गुस्से से उठ खड़े हुए। चंद मिनटों में स्टेज हंगामी आराई की जगह बन गया। सामाइन, यहाँ एक बात बताना ज़रूरी है कि हर किसी को ये इख्तियार है कि वह अपने और अपने इलाके के मसाइल सुनाए और रहनुमाओं को चाहिए कि उनके मसाइल हल करने के लिए कोई लाए अमल तैयार करे। बादिये के कट्टीमनी ने अपनी बात को इख्तिताम करते हुए कहा कि अपने हुकूक के लिए किसी भी पार्टी के लीडरों से बिला खौफ सवाल करेंगे। आप ये न समझें कि हमने आपसे कहा है, बल्कि इख्तिदार में आपकी हुकूमत है, इसलिए आपसे पूछ रहे हैं। आखिरकार तसल्ली दिलाकर रुकने पार्लियामान को मुतमईन किया गया। इस मौके पर KPCC के नायब सदर जनाब सुभाष राठौड़, दशरथ कलगुर्ती, शरणु राजापुर के अलावा दिगर बहुत से अफराद शरीक थे। आइए सुनते हैं तफसीली रिपोर्ट। ಅಧಿಕಾರಿ ಶಾಹಿಗಳು ಏನ್ ಮಾಡಿದ್ರು, ಯಾರು ಜಾರಿ ಮಾಡಿಲ್ಲ. ಅದು ಪದೇ 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 ಮುಂದೂಡ್ತಕ್ಕಂಥ ಸಂದರ್ಭದಲ್ಲಿ ಮಾನವೀಯ ರಾಜ್ಯದಲ್ಲಿ ಇದ್ದೀವೇ ಇಲ್ಲ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಹಾಗಾಗಿ ನನ್ನ ಪ್ರಸ್ತಾವನೆ ಇದೆ, ಅನ್ಯತಾ ಭಾವಿಸಬಾರ್ದು. ಲೋಕಸಭಾ ಸದಸ್ಯರು ನಮ್ಮ ಬೇಡಿಕೆ ಇದೆ, ಒಳ ಮೀಸಲಾತಿಯನ್ನು ಸರ್ಕಾರದವ್ರ ಪರವಾಗಿ ನೀವು ಮಾತಾಡಿದ್ರ ಅದನ್ನು ಜಾರಿ ಮಾಡಿಸ್ರಿ, ನಾವು ಸ್ವಾಗತ ಮಾಡ್ತೀವಿ. ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ಯಾಕೆ ಕೊಟ್ಟಿದ್ದೇವೆ? ಒಳ್ಳೆ ಮಾತಾಡ್ತಾರೆ ಅಂತಕ್ಕಂಥ ಮಾತಾಡು ಬೊಮ್ಮಾಯದಲ್ಲ, ನಾನು ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳು ನಮ್ಮನ್ನು ಮೋಸ ಮಾಡಿದ್ದಾರೆ ಅಂತಕ್ಕಂಥ ಮಾತು. ಜಗದೇವ್ ಗುತ್ತೇದಾರ್ ಅವರೇ, ನಾನು ರಾಜಕೀಯ ಪಕ್ಷದ ಎಲ್ಲಾ ಪಕ್ಷದ ಮುಖಂಡರುಗಳು ಮೋಸ ಮಾಡಿರತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ನೋಡಿ, ರಾಜಕೀಯ ಬೆಳವಣಿಗೆ ಬೇಡ, ಮಾತಿನ ಬೆಳವಣಿಗೆ ಮಾಡೋಣ. ನಾವು ಎಲ್ಲ ನೋಡಿ ಬರ್ರಿ ಚರ್ಚೆ ನಾವು ತಯಾರಿದ್ದೀವಿ. ನೀವು ಯಾವಾಗ ಬಂದು ಕರೆದ್ರು ಕೂಡ ಬರಲಿ, ಚರ್ಚೆ ಮಾಡ್ಲಿಕ್ಕೆ ನಾನು ಸಿದ್ಧ ಇದ್ದೀನಿ, ನಮ್ಮ ಸಮುದಾಯ ಸಿದ್ಧ ಇದೆ. ಹಾಗಾಗಿ ಅನ್ಯತಾ ಭಾವಿಸಬಾರ್ದು. ಯಾವುದೋ ರಾಜಕೀಯ ಮಾತು ಬಂತು ಅಂತಂದ್ರೆ ನೀವಾದ್ರೆ ಹೇಳ್ತೀರಿ ಕಾಂಗ್ರೆಸ್ನವ್ರು ತಗೊಂಡು ಹೋಗ್ತೀವಿ ಅಂತಕ್ಕಂಥ ಎಲ್ಲಿ ತಗೊಂಡು ಹೋಗ್ತೀವಿ ಮಾದಿಗೆ ಎಲ್ಲಿ ಕರ್ಕೊಂಡು ದಯವಿಟ್ಟು ವಾಪಸ್ ತಗೋಬೇಕು. ನಮ್ಮ ಸಮುದಾಯವನ್ನು ನೀವು ಕಡೆಗಣಿಸಿರಿ, ಅದಕ್ಕೆ ನೀವು ತಗೊಂಡು ಹೋಗ್ತೀವಿ ಅಂತಕ್ಕಂಥ ಮಾತು ಬೇಡ. ಅಲ್ಲ, ನನ್ನ ಮಾತಿನ ಅರ್ಥ ತಗೋಬೇಕು. ನೀವು ದಯವಿಟ್ಟು ನೀವು ಅರ್ಥ ತಗೋಬೇಕು. ನೀವು ಎಲ್ಲರನ್ನ ಮಾದಿಗರನ್ನ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ವಿನಃ ರಾಜಕೀಯ ಮಾತಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ನೀವಾಗೇ ಸ್ವತ್ತು ಹೇಳಿದ್ರಿ, ನೀವಾಗೇ ನಿಮ್ಮ ಹೇಳಿಕೆಯನ್ನು ಕೊಟ್ಟಿದ್ರಿ. ನಾವು ಒಳ ಮೀಸಲಾತಿಯನ್ನ ಕೂಲಂಕಷವಾಗಿ ಚರ್ಚೆ ಮಾಡಿ ನಾವು ಅಧಿಕಾರ ಬಂದಾಗ ಕೊಡ್ತೀವಿ ಅಂತಕ್ಕಂಥ ಮಾತು ಸಾಗರ್ ಖಂಡ್ರೆ ಅವರು ಹೇಳಿದ್ದಾರೆ. ಮತ್ತು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ ಅವರು ಕೂಡ ಮಾತಾಡಿದ್ದಾರೆ. ಅದ್ರ ಪ್ರಯುಕ್ತವಾಗಿ ಮಾತಾಡಲೇಬೇಕಾಗ್ತದೆ. ಇವತ್ತು ಮಾದಿಗ ಸಮುದಾಯ ಏನಿದೆ ಅಂತಕ್ಕಂಥದ್ದು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ನಾನು. ಹಾಗಾಗಿ ಅಬದ್ಧ ಮಾಡಿಕೊಳ್ಳುವುದು ಬೇಡ. ಇವತ್ತು ಬಂಧುಗಳೇ, ಸುಮಾರು ವರ್ಷಗಳಿಂದ ನಮ್ಮ ಸಮುದಾಯ ಕಟ್ಟಕಡೆ ಅಂಚಿನಲ್ಲಿದೆ, ನಶಿಸಿ ಹೋಗ್ತಕ್ಕಂಥ ಅಂಚಿನಲ್ಲಿದೆ. ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ರಾಜಕೀಯ ಮುಖಂಡರುಗಳು ನಮ್ಮನ್ನ ಮೋಸ ಮಾಡಿರ್ತಕ್ಕಂಥದ್ದು ಕೂಡ ಇತಿಹಾಸ ಇದೆ. ಹಾಗಾಗಿ ಯಾವತ್ತೂ ಕೂಡ ಮಾದಿಗರು ಹೋರಾಟ ಬಿಟ್ಟಿಲ್ಲ. ನೋಡಿ, ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು. ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು, ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ. ಎಂದು ಹೋಗ್ತೀನಿ ಅಂತಂದ್ರೆ ಅರ್ಥ ಇಲ್ಲ. ಅದಕ್ಕೆ ದಯವಿಟ್ಟು ಬಂಧುಗಳೇ, ನಮ್ಮ ಹೋರಾಟ
ಒಳ ಮೀಸಲಾತಿ ಜಾರಿಯಾಗಿವರೆಗೂ ನಿಲ್ಲುವುದಿಲ್ಲ. ಅದು ಯಾವುದೇ ಸರ್ಕಾರ ಬಂದರೂ ಕೂಡ ಆ ಒಳ ಮೀಸಲಾತಿ ಪಡೆದೇ ಪಡಿತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭ